ರಾಜಕೀಯ ಜಟಾಪಟಿಗೆ ಕಾರಣ ಆಗಿದೆ ಸಿಎಂ ಡಿಕೆಶಿ ಗೌತಮ್ ಅದಾನಿ ಭೇಟಿ. ನಿನ್ನೆ ಡಿಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟಿದ್ರು ಉದ್ಯಮಿ ಗೌತಮ್ ಅದಾನಿ. ರಾಜ್ಯದಲ್ಲಿ ಹೂಡಿಕೆ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ಜೊತೆ ಚರ್ಚಿಸಿದ್ದಾರೆ ಅದಾನಿ. ಬೆಂಗಳೂರು ಸುರಂಗ ರಸ್ತೆ ಕಾಮಗಾರಿ ಟೆಂಡರ್ಗೆ ಬಿಡ್ ಸಲ್ಲಿಸಿದ್ದಾರೆ ಅದಾನಿ. 22,000 ಕೋಟಿಗೆ ಟೆಂಡರ್ಗೆ ಬಿಡ್ ಆಗಿರುವ ಅದಾನಿ ಎಂಟರ್ಪ್ರೈಸಸ್ ಟೆಂಡರ್ ಅಂತಿಮಗೊಳಿಸಿಕೊಳ್ಳೋದಕ್ಕೂ ಮೊದಲು ಅದಾನಿ ಡಿಕೆಶಿ ಭೇಟಿ ಮಹತ್ವ ಪಡೆದುಕೊಂಡಿದೆ. ₹22,000 ಕೋಟಿ ಟೆಂಡರ್. ಗೌತಮ್ ಅದಾನಿ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಹೊರಟ ವಿಜುವಲ್ ನೀವು ನೋಡ್ತಾ ಇದ್ದೀರಿ. ಬೆಂಗಳೂರು ಸುರಂಗ ರಸ್ತೆ ಕಾಮಗಾರಿ ಟೆಂಡರ್ಗೆ ಬಿಡ್ ಸಲ್ಲಿಸಿದ್ರು ಅದಾನಿ. 22,000 ಕೋಟಿಗೆ ಟೆಂಡರ್ಗೆ ಬಿಡ್ ಮಾಡಿದ್ದಾರೆ ಅದಾನಿ. ಟೆಂಡರ್ ಅಂತಿಮ ಆಗೋದಕ್ಕೂ ಮೊದಲು ಅದಾನಿ ಮತ್ತು ಡಿಕೆಶಿ ಭೇಟಿ ಮಹತ್ವ ಪಡೆದುಕೊಂಡಿದೆ, ಚರ್ಚೆಗೆ ಗ್ರಾಸ ಆಗಿದೆ. ವಿಧಾನಸಭೆಯಲ್ಲಿ ಸಿಎಂ ಡಿಕೆಶಿ ಮತ್ತು ಉದ್ಯಮಿ ಅದಾನಿ ಭೇಟಿ ಪ್ರತಿಧ್ವನಿಸಿತು. ಲಾಲ್ಬಾಗ್ ಸ್ಯಾಂಕಿ ಕೆರೆಯ ಜಾಗ ಟನಲ್ ರೋಡ್ಗೆ ಕೊಡ್ತಾ ಇದ್ದಾರೆ. ಅದಾನಿಗೆ ಕಾರ್ಪೆಟ್, ರಾಜ್ಯದ ಜನರಿಗೆ ಬಿಸ್ಕೆಟ್ ಅಂತ ವಿಪಕ್ಷಗಳು ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ಪಾರ್ಕ್ ಕೂಡ ಬಿಡ್ತಾ ಇಲ್ಲ, ಜನತೆಗೆ ದ್ರೋಹ ಬಗೀತಾ ಇದ್ದಾರೆ. ಹೋಯ್ತಣ್ಣ ಹೋಯ್ತು, ಲಾಲ್ಬಾಗ್ ಹೋಯ್ತು ಅಂತ ಘೋಷಣೆ ಕೂಗಿದ್ದಾರೆ. ಪಾರ್ಕ್ ಗೋವಿಂದ ಗೋವಿಂದ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಗಿದ್ದಾರೆ. ಲಾಲ್ಬಾಗ್ ಪಾರ್ಕ್ ಎಲ್ಲ ಗೋವಿಂದ, ಪಾರ್ಕ್ಗಳು ಗೋವಿಂದ, ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಪಾರ್ಕ್ಗಳನ್ನು ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಉದ್ಯಾನವನ ನುಂಗಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಅದಾನಿಗೆ ಕಾರ್ಪೆಟ್, ಜನಗಳಿಗೆ ಬಿಸ್ಕೆಟ್, ಅದಾನಿಗೆ ಕಾರ್ಪೆಟ್, ಅದಾನಿಗೆ ಕಾರ್ಪೆಟ್, ಅದಾನಿಗೆ ಕಾರ್ಪೆಟ್, ಅದಾನಿಗೆ ಕಾರ್ಪೆಟ್, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು, ಹೋಯ್ತಣ್ಣ ಹೋಯ್ತು. ಉದೇಕವನ್ನ ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. ಸಿಟಿ ಗೋವಿಂದ ಎರಡನೇ ಖಂಡವು ಉದೇಕದ ಅಂಗವಾಗಿರಬೇಕನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ಅಧ್ಯಕ್ಷರೇ, ಡಿಕೆಶಿ ಅದಾನಿ ಭೇಟಿ ಬೆನ್ನಲ್ಲೇ ಶುರುವಾಯಿತು ರಾಜಕೀಯ ಜಟಾಪಟಿ. ಅದಾನಿ ಬಿಜೆಪಿ ಏಜೆಂಟ್ ಅಂತಾರೆ, ಡಿಕೆಶಿ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಅದಾನಿ ಭೇಟಿಗೆ ರಾಹುಲ್ ಅನುಮತಿ ಕೊಟ್ಟಿದ್ದಾರಾ? ಆರ್ ಅಶೋಕ್ ಪ್ರಶ್ನೆ ಮಾಡಿದ್ದಾರೆ. ವಿಧಾನಸೌಧ ಬಿಟ್ಟು ಮನೆಗೆ ಬಂದಿದ್ಯಾಕೆ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮನೆಯಲ್ಲಿ ಅದಾನಿ ಭೇಟಿಯಾಗಿದ್ದಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದು, ಅದಾನಿ ಭೇಟಿ ಸೌಜನ್ಯದ ಭೇಟಿ ಅಷ್ಟೇ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ಬಹಳ ಪ್ರಮುಖವಾದಂಥ ಪಾರ್ಕ್ಗಳ ಬಗ್ಗೆ, ಇಡೀ ಕರ್ನಾಟಕದಲ್ಲಿರೋ ಎಲ್ಲ ಪಾರ್ಕಲ್ಲಿ 5% ಜಾಗವನ್ನು ಇವತ್ತು ಪ್ರೈವೇಟ್ಗೆ ಮಾರೋ ಅಂಥದ್ದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿಯವರು ಡಿ ಕೆ ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ಲನ್ನು ತಂದಿದ್ದಾರೆ. ಅಂದರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕೆ ಟ್ಯಾಂಕು ಗೋವಿಂದ ಗೋವಿಂದ. ಮತ್ತೆ 5% ಜಾಗವನ್ನು ನೀವು ಎಲ್ಲ ಪಾರ್ಕುಗಳಲ್ಲಿ ಕೊಟ್ಟರೆ ನೀವು ಅದಾನಿನ ಕಾಂಗ್ರೆಸ್ BJP ಏಜೆಂಟ್ ಅಂತೀರ ಡೆಲ್ಲಿಯಲ್ಲಿ. ಇಲ್ಲಿ ಕಾಂಗ್ರೆಸ್ ಅವರು
ಡಿ ಕೆ ಶಿವಕುಮಾರ್ ಅವರು ಅದಾನಿಯನ್ನು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ಇದು ನಿಮ್ಮ ದ್ವಂದ್ವ ನಿಲುವಲ್ವೇನು? ನಾವು BMIC ರಸ್ತೆ ಏನಿದೆ, ಈ ಯೋಜನೆಯ ಹೆಸರಿನಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳೇನಿದೆ, ಕರ್ನಾಟಕದ ಇತಿಹಾಸದಲ್ಲಿ ಒಂದು ದೊಡ್ಡ ಹಗರಣ ಇದು ಎಂತಕ್ಕಂಥ ಹೇಳಿದ್ದಾರೆ. ಇದು ಹೇಗಿದೆ ಅಂದರೆ ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥದ್ದು, ಸ್ಕೀಮ್ ಫಾರ್ ಸ್ಕ್ಯಾಮ್ ಅಂತಕ್ಕಂಥ ಯೋಜನೆ ಇದು. ಇದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಮೌನಕ್ಕೆ ಶರಣಾದರೆ, ಈ ಕಂಪನಿಯ ಹಲವಾರು ಅಕ್ರಮಗಳನ್ನು ಕಂಡು ನಾವು ಸಹ ಮೌನಕ್ಕೆ ಶರಣಾದರೆ ಬೇರೆ ಪಕ್ಷಗಳಿಗೂ ನಮಗೂ ವ್ಯತ್ಯಾಸ ಇಲ್ಲ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ. ಈ ಒಂದು ಅಕ್ರಮವನ್ನು ಪ್ರತಿಭಟಿಸ್ತಕ್ಕಂಥದ್ದು ದಾಂಧಲೆ ಮಾಡಿ ನಾವು ಪ್ರತಿಭಟನೆ ಮಾಡಬೇಕಾಗಿಲ್ಲ. ಶಾಂತ ರೀತಿಯಿಂದ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗಿದೆ. ಈ ಸರ್ಕಾರ ಇವತ್ತೇನು ಹಲವಾರು ಅಕ್ರಮಗಳಾಗಿರ್ತಕ್ಕಂಥದ್ದು ಅವರಿಗೆ ಗೊತ್ತಿದ್ರು, ಈ ಅಕ್ರಮಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಬಹುಶಃ ಈಗಿನ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ರಾಷ್ಟ್ರೀಯ ಭೂ ಕಬಳಿಕೆ ಮಾಡ್ತಕ್ಕಂಥ ನಾಯಕತ್ವ ವಹಿಸಿರ್ತಕ್ಕಂಥವ್ರು ಅಂತ ಹೇಳಬೇಕಾಗ್ತದೆ. BMIC ಆಫ್ಟರ್ ದಿ ಫಸ್ಟ್ ಟೈಮ್ ಆಫ್ಟರ್ ಐ ಬಿಕೇಮ್ ನಾನು ಚೀಫ್ ಮಿನಿಸ್ಟರ್ ಆದ್ಮೇಲೆ ಮೊದಲನೇ ಬಾರಿಗೆ ಅವ್ರಿಗೆ ಬಂದು ಇಲ್ಲಿ ಭೇಟಿ ಮಾಡಬೇಕು. ಇಲ್ಲಿ ಬೇಕಾದಷ್ಟು ಅವರೆಲ್ಲ ವೃತ್ತಿ ಮಾಡ್ತಾ ಇದ್ದಾರೆ. ಸೌಜನ್ಯಕ್ಕೆ ಅವ್ರು ಬಂದಿದ್ರು, ಭೇಟಿ ಮಾಡಿದ್ರು, ಹೋಗಿದ್ದಾರೆ. ಆಫ್ಟರ್ ದಿ ಫಸ್ಟ್ ಸಿಎಂ ಡಿಕೆಶಿ ಮತ್ತು ಅದಾನಿ ಭೇಟಿಯನ್ನ ಸಮರ್ಥಿಸಿಕೊಂಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಚಿತ್ತಾಪುರದಲ್ಲಿ ಎಸಿಸಿ ಫ್ಯಾಕ್ಟರಿ ಖರೀದಿಸಿದ್ದಾರೆ. ನಾವೇನ್ ಮಾಡೋಕ್ಕಾಗತ್ತೆ, ಕಾನೂನು ಪಾಲನೆ ಮಾಡಬೇಕಷ್ಟೇ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ವೈಯಕ್ತಿಕ ನಮ್ದು ಏನೇ ಅಭಿಪ್ರಾಯ ಇರಬಹುದು. ನಮ್ಮ ಚಿತ್ತಾಪುರ್ನಲ್ಲಿ ACC ಸಿಮೆಂಟ್ ಫ್ಯಾಕ್ಟ್ರಿ ಖರೀದಿ ಮಾಡಿರೋದು. ಏಷ್ಯಾಸ್ ಬಿಗ್ಗೆಸ್ಟ್ ಕ್ಲಿಂಕರ್ ಫ್ಯಾಕ್ಟ್ರಿ ಈಸ್ ಇನ್ ಮೈ ಕಾನ್ಸ್ಟಿಟ್ಯೂನ್ಸಿ. ನೌ ಇಟ್ ಈಸ್ ಅದಾನೀಸ್. ನಾನೇನಾದರೂ ಮಾಡೋಕ್ಕಾಗ್ತದ? ಇಲ್ಲ. ಕಾನೂನನ್ನು ಪಾಲನೆ ಮಾಡಿ ಅಷ್ಟೇ. ಆ್ಯಂಡ್ ಬಂದು ಭೇಟಿ ಆಗೋದ್ರಲ್ಲಿ ಏನಿದೆ ಫಾರ್ ಅಸ್ ಈಸ್ ಅ ಕಾಂಟ್ರಾಕ್ಟರ್, ಗೌರ್ಮೆಂಟ್ ಕಾಂಟ್ರಾಕ್ಟರ್ ಅಲ್ಲ. ಅವರು ಯಾವುದೋ ಒಂದೆರಡು ಪ್ರಾಜೆಕ್ಟ್ನಲ್ಲಿ L1 ಇದ್ದಾರೆ. ಎಸ್, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಫಾರ್ ಗೌರ್ಮೆಂಟ್ ಆಫ್ ಕರ್ನಾಟಕ. ನಾವಂತೂ ವಿ ಹ್ಯಾವ್ ನಾಟ್ ಇನ್ಫ್ಲೂಯೆನ್ಸ್ ದ ಟೆಂಡರ್. ಈಗ ನಾಳೆ ಯು ಕ್ಯಾನ್ ಬಿ L1, ನೀವೇ L1 ಇರ್ಬೋದು. L1 ಇದ್ದಾಗ ಬಂದು ಸೌಜನ್ಯಕ್ಕೆ ಭೇಟಿ ಆಗಿರ್ತೀರ CMಗೆ, ಯಾಕಂದರೆ ಇಟ್ಸ್ ಅ ಬಿಗ್ ಪ್ರಾಜೆಕ್ಟ್. ಅದರಲ್ಲಿ ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಕಾಂಟ್ರಾಕ್ಟರ್. ಬಿಜೆಪಿ ಟೀಕೆ ಮಾಡ್ತಿದೆ ಸರ್. ರಾಹುಲ್ ಗಾಂಧಿ ಅವರು ಬೆಳಗ್ಗೆಯಿಂದ ಸಂಜೆವರೆಗೂ ಬೈತಾರೆ. ನೋಡಿದ್ರೆ ಈಗ ಅವ್ರ ಜೊತೆನೇ ಅವ್ರ ಮನೆ. ಈಗಲೂ ಕೂಡ ನಮ್ಮ ಅಭಿಪ್ರಾಯ, ಕೇಂದ್ರ ಸರ್ಕಾರ ಅದಾನಿ ಅಂಬಾನಿಯವರ ಗುಲಾಮು ಇಲ್ಲ ಅಂತ. ಈಗ ಈ ಲೀಗಲ್ ಪ್ರೊಸೆಸ್ ಅಂತೂ ನಾನು ಸ್ಕಟಲ್ ಮಾಡೋಕ್ಕಾಗಲ್ಲ, ನಾನು ಚೇಂಜ್ ಮಾಡ್ಲಿಕ್ಕಾಗಲ್ಲ. ನ್ಯಾಯಯುತವಾಗಿ ಅವ್ರಿಗೆ ಸಿಕ್ಕಿದ್ರೆ ಸೋ ಬಿ ಇಟ್. ನಮಗೇನು ಕೆಲಸ ತೆಕ್ಕೊಳೋದು ಇಂಪಾರ್ಟೆಂಟ್. ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಅಂಬರೀಷ್ ಇರ್ಬೋದು, ನಮಗೇನು ಮಾಡೋದಿದೆ. ಲೀಗಲ್ ಪ್ರೊಸೆಸ್ನಲ್ಲಿ L1 ಆಗಿದ್ದಾರೆ. ಆದರೆ ನಮಗೆ ನಾವು ನೇರವಾಗಿ ಯಾರಿಗಾನ ಬೇರೆಯವ್ರಿಗೆ ಕೊಟ್ಟಿದ್ರೆ ನೀವೇನು ಹೇಳ್ತಾ ಇದ್ರಿ, ಹಗರಣ ಅಂತ ಇದ್ರಿ. ಈಗ ಟೆಂಡರ್ ಪ್ರೊಸೆಸ್ ಫಾಲೋ ಆಗಿದೆ, ಪ್ರಕ್ರಿಯೆ ಫಾಲೋ ಆಗಿದೆ, ಅದಕ್ಕೆ ಬಂದು ಭೇಟಿ ಆಗಿರ್ಬೋದು. ಅದರಲ್ಲಿ ಇದೆ. ಮತ್ತು ಇವಾಗ BJP ಅವ್ರದ್ದು ಏನಂತಾರೆ, ಟನಲ್ ಮಾಡ್ಬೇಕಂತಾರ, ಮಾಡಬಾರ್ದು ಅಂತಾರ. ಅದಾನಿಗೆ ಸಿಕ್ಕಿದೆ ಅಲ್ಲ. ಈಗ ಯಾವ ಈ MP ಗಳೆಲ್ಲ ಬಾಯ್ ಬಡ್ಕೊತಾ ಇದ್ರಲ್ಲ, ಈಗ ಅವ್ರ ನೆಂಟರಿಗೆ ಸಿಕ್ಕಿದೆ. ಈಗ ಟನಲ್ ಮಾಡಬೇಕಾ? ಈಗ ನಾವೇನು ಮಾಡಬ, ನೆಂಟರು ಅವ್ರ ಬೀಗರು ಹಾಕ್ಬೋದಲ್ಲ ಟೆಂಡರು, ನಾವು ಹಾಕೋಕ್ಕಾಗಲ್ಲ ಹಾಕಾಗುತ್ತಾ? ನಮ್ಮದು ಪಾರದರ್ಶಕವಾಗಿ ಒಂದು ಪ್ರಕ್ರಿಯೆ ಇದೆ ಸರ್ಕಾರದಲ್ಲಿ. ಆ ಪ್ರಕ್ರಿಯೆ ಪ್ರಕಾರ ಸಿಕ್ಕಿದೆ. ಅದು ಅವ್ರ ನೆಂಟರಿಗೆ ಸಿಕ್ಕಿರ್ಬೋದು, ಅವ್ರ ಬೀಗರಿಗೆ ಸಿಕ್ಕಿರ್ಬೋದು. ನಾವೇನು ಮಾಡೋಕ್ಕಾಗ್ತದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.